ಸುತ್ತಮುತ್ತ ಏನು ನೋಡತ್ತಿರಲ್ಲ. ಇದೊಂದು ನನಗನ್ಸಿದ ಮಟ್ಟಿಗೆ ಒಂದು 13 ಗುಂಟೆ ಆಗ್ಬೋದು ಅಷ್ಟೇ. ಇದು ಫುಲ್ ಗೋಧಿ ಹಾಕಿದ್ದ. ತೋರಿಸ್ತೀನಿ ಬರ್ರಿ ಹೆಂಗೆ ಗೋಧಿ ಅಂತೇಳಿ. ನನಗೆ ಇಲ್ಲಿ ತನಕ ಬರ್ತೈತೆ ಅಂದ್ರೆ ಮೊಣಕಾಲು ಪಟ್ಟಿ ದಾಟಿ ಮೇಲ್ತನ. ಇದ ಬೀಜ ಯಾವುದೋ ಇದನ್ನು ತೊಗೊಂಡು ಹಾಕಿಲ್ಲ, ಅಂದ್ರೆ ಸೊಸೈಟಿ ಇದ್ರೊಳಗೆ ಬರ್ತಾವಲ್ಲ ಅಂಥದ್ರೊಳಗೆ ಇಲ್ಲಿ ತೊಗೊಂಡು ಹಾಕಿಲ್ಲ. ಒಬ್ಬರು ಮನೆಯಾಗ ಇಸ್ಕೊಂಡು ಹಾಕಿದ ಬೀಜ ಇದೆ. ಅಂದ್ರೆ ಈಗ ಇದಕ್ಕೆ ಒಂದು ಸ್ವಲ್ಪನೂ ಗೊಬ್ಬರ ಹೋಗೋದಿಲ್ಲ. ಗೊಬ್ಬರ ಹೋಗಿಲ್ದನ ಈ ಪತಿ ಅಂದ್ರೆ 1 2 3 4 5 6 7 8 9 ಲಾಸ್ಟ್ 10 ಅಂದ್ರೆ ಒಂದು ಸಾಲಿಗೆ 20 ಕಾಳು ಐತಿದ. ಇದಕ್ಕೆ ಯಾವುದೇ ಟಾನಿಕ್ ಬಡೋದಿಲ್ಲ, ಕಸದ ಎಣ್ಣೆ ಬಡೋದಿಲ್ಲ, ಏನೂ ಬಡೋದಿಲ್ಲ. ಇದಕ್ಕೆ ಈ ಥರ ಐತಿ. ಆರ್ಗ್ಯಾನಿಕ್ ಆಗಿ ಬೆಳೆಸೋದ್ರಿಂದ ಭೂಮಿನೂ ಫಲವತ್ತತೆಯಾಗಿ ಉಳಿತೈತೆ ಅಂತ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಯಾವುದೋ ಹಾಕಿಲ್ಲ. ಇತ್ತಿತ್ತಲಾಗೆ ಗೊಬ್ಬರ ಔಷಧಿ ಅದು ಇದು ಹೊಡಿಲ್ಲ, ಯಾವುದೂ ಬೆಳೆ ಬರತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಮನುಷ್ಯನು ಹೈಬ್ರಿಡ್ ಆಗಿಬಿಟ್ಟಾನ. ಜವಾರಿಯನ್ಕ ಪೂರಾ ನಶಿಸಿ ಹೋಗಿಬಿಟ್ಟಂಗೆ ಆಗ್ಬಿಟ್ಟೈತಿ. ಏನಪ್ಪ ಅಂತಂದ್ರೆ ನಾವು ಭೂಮಿಗೆ ಆರ್ಗ್ಯಾನಿಕ್ ಆಗಿ ಇದ್ರೊಳಗೆ ಅದು ಜೀವಾಮೃತ ಅಂತ ಬರ್ತೈತಿ, ಮತ್ತು ಬೇರೆ ಬೇರೆ ರೀತಿಯಿಂದ ಗೋಮಂತ್ರ ಹೆಂಡಿ ಎಲ್ಲನೂ ಕಲಸಿ ಒಂದು ಸ್ವಲ್ಪ ದಿನ ಬಿಟ್ಟು ಅದ್ರೊಳಗೆ ಕಡ್ಲಿ ಇಟ್ಟು ಅದು ಇದು ಎಲ್ಲನೂ ಹಾಕೊಂಡ್ಬಿಟ್ರೆ ಏನೇನೋ ಒಂದು ವೆರೈಟಿಯಿಂದ ನಾವು ರೆಡಿ ಮಾಡ್ಕೋಬೋದು. ಯಾಕಂದ್ರೆ ಹೊರಗೆ ಹೋಗುವಂಥದ್ದಿಲ್ಲ. 1000 ರೂಪಾಯಿ ಕೊಟ್ಟ ಲಕ್ಷಾನುಗಟ್ಟಲೆ ಕೊಟ್ಟು ತರುವಂಥದ್ದು ಏನೂ ಇಲ್ಲ. ನಮ್ಮ ತಕ್ಕ ಫ್ರೀಯಾಗಿ ಸಿಗ್ತಿರ್ತೈತಿ. ಫ್ರೀಯಾಗಿ ಸಿಗ್ತೈತಪ್ಪ ಅಂತಂದ್ರೆ ಮನೆ ಒಳಗೊಂದು ಜರ್ಸಿ ಆಕಳ ಅಂತಾರಲ್ಲ, ದೇಸಿ ಆಕಳ ಅಂಥದ್ದು ಆಕಳುಗಳು ಇರ್ಬೇಕು. ಆಕಳಂದ್ರೆ ಇವು ಕಂಟ್ರಿ ಬರ್ತಾವಲ್ಲ ಹೆಚ್ಚಪ್ಪ ಅದು ಇದು, ಅದರಿಂದ ಮಾಡ್ಬೋದ ರಿಸಲ್ಟ್ ಕಡಿಮೆ ಕೊಡೋದೈತಿ. ಅಂದ್ರೆ ವೈಟ್ ಆಕಳು ಬರ್ತಾವೆ ಗೊತ್ತಾ, ಉದ್ದ ಕೊಡಿನ ಹೋರಿಗಳು, ಅಂಥದ್ದು ಯಾವುದೇ ಬೇಕಾಯ್ತು ಆಕಳದಂತಲ್ಲ, ಹೋರಿದು ಆಗಿರ್ಬೋದು. ಅದ್ರದ್ದು ಕಂಜಿಲ ಅಂದ್ರೆ ಅದ್ರದ್ದು ಇದನ್ನು ತೊಗೊಂಡು ಉಚ್ಚಿ ಅಂತ ನೋಡು, ಅದನ್ನು ತೊಗೊಂಡು ರೆಡಿ ಮಾಡ್ಕೊಂಡ್ರೆ ಯಾವ್ದು ಬೇಕಾದ ಆಗ್ತೈತಿ. ಈಗ ನಾನು ಆಕಳು ಗೋಮಂತ್ರನ 2 ಬಾಟ್ಲಿ ಅಂದ್ರೆ 4 ಲೀಟರ್ ಹಿಡಿದಿಟ್ಟೆ. ಅಂದ್ರೆ ನಮ್ದು ಮನೆಯೊಳಗೆ ಆಕಳತಿ, ಇನ್ನು ಜಾಸ್ತಿನೇ ಹಿಡಿಬೋದು ಡೈಲಿ. ಇಲ್ಲಂದ್ರೂ ಅದು ಒಂದು ಸಲ ಆಕಳು ಗೋಮಂತ್ರ 1.5 2 ಲೀಟರ್ ತನಕ ಕೊಡ್ದೈತಿ. ನಾವು ನೀರು ಹೆಂಗೆ ಕುಡಿಸಿರ್ತೀವೋ ಅದ್ರ ಮೇಲೆ. ಹಂಗಂತೇಳಿ ನಿಮಗೆ ಬೇಕಾಗೈತೆ ಜಾಸ್ತಿ ನೀರು ಕುಡ್ಸೋಕೋಬೇಡ್ರಿ, ಯಾಕಂದ್ರೆ ಅದ್ರದ್ದು ಜೀವ ಐತಿ, ಬೇಡ. ತೋರಿಸ್ತೇನೆ ಬೇಕಾದ್ರೆ. ಇದ್ರೊಳಗೆ ಇದೊಂದು ಲೀಟ್ರ ಆಕಳದ ಗೋಮಂತ್ರ ತೆಗೆದಿಟ್ಟೇನೆ. ಮತ್ತು ಇಲ್ಲಿ ಅದಿದು ಇದನ್ನು ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ಇದೇನು ಬ್ಲಾಕ್ ಆಗೈತಲ್ಲ, ನಮ್ದು ಹಾಡು ಹಿಡಿದದ್ದನ್ನು ಅದನ್ನು ಮಾಸ ತೊಗೊಂಡ್ರೆ ಅದ್ರೊಳಗೆ ಸ್ವಲ್ಪ ಬೆಲ್ಲ, ಕಡ್ಲಿ ಹಿಟ್ಟು ಮತ್ತು ಆಕಳ ಗೋಮಂತ್ರ, ಸ್ವಲ್ಪ ಹಂಡಿ ಅಂದ್ರೆ ಆಕಳದ ಸಗಣಿ, ಅದನ್ನೆಲ್ಲನೂ ಹಾಕೊಂಡ್ಬಿಟ್ಟು ಅದನ್ನು ರೆಡಿ ಮಾಡೇನಿ. ಅದನ್ನು ನಾನು ನಮ್ಮ ಕಬ್ಬು ಹೋದ್ಮೇಲೆ ಸ್ಪ್ರೇ ಮಾಡ್ಬೇಕು. ಈಗ ಕಬ್ಬು ಕಡಿದ್ಮೇಲೆ ಸಣ್ಣಂಗೆ ಕಬ್ಬು ಬೆಳ್ತಿರ್ತೈತಿ. ಈಗ ಡ್ರಿಚಿಂಗ್ ಕೊಡ್ತಲ್ಲ, ಡ್ರಿಚಿಂಗ್ ಕೊಡ್ತಾರೆ. ಡ್ರಿಚಿಂಗ್ ಕೊಡೋದ್ಲೆ ಕಬ್ಬುಗಳ ಮರಿನ ಹೊಡೆಯಂಗಿಲ್ಲ. ಈಗಿನ ವಿಷಯದಾಗ ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಹಿರಿಯರು ಮಾಡ್ತಿದ್ದು ಒಂದು 10 ವರ್ಷದ ಹಿಂದೆ ಈ ಡ್ರಿಚಿಂಗ್ ಅನ್ನೋದು ಇತ್ತು, ಆದರೆ ಜಾಸ್ತಿ ಪಬ್ಲಿಕ್ ಇದ್ದಿರಲಿಲ್ಲ. ಈಗ ಏನು ಮಾಡಿಬಿಟ್ಟಾರ ಅಂದ್ರೆ ಇಳುವರಿ ಜಾಸ್ತಿ ಬರ್ಬೇಕಂತ ಅಂದ್ಬಿಟ್ಟು ಭೂಮಿಗೆ ಅದನ್ನು ಔಷಧಿ ಕೊಟ್ಟನೆ, ಇದನ್ನು ಔಷಧಿ ಕೊಟ್ಟನೆ, ಟಾನಿಕ್ ಬಡದ್ನೆ, ಕಸದೆಣ್ಣೆ ಬಡದ್ನೆ, ಈ ಥರ ಎಲ್ಲನೂ ಮಾಡಿಬಿಟ್ಟ ಭೂಮಿನ ಫಲವತ್ತತೆ ಅನ್ನೋದು ಅಂದ್ರೆ ನಮಗೆ ಇವಾಗ ಅದರಿಂದ ಸುಖ ಸಿಗಬಹುದು. ಅದರ ಮುಂದಿನ ದಿನಮಾನಕ್ಕೆ ನಮ್ಮ ಮಕ್ಕಳಿಗಾಗಲಿ ಅವ್ರ ಮಕ್ಕಳಿಗೆ ಆ ಭೂಮಿಯಿಂದ ಏನು ಬೆಳೆಯೋಕ್ಕಾಗೋದಿಲ್ಲ. ಈಗ ಹೊಳಿಕಿಡ ದಂಡಿಗೆ ನೀರು ಜಾಸ್ತಿ ಆಗಿ ಭೂಮಿ ಒಂಥರ ಉಪ್ಪುಗಟ್ಟದಂಗೆ ಆಗಿಬಿಟ್ಟಿರ್ತದೆ. ಅಂದ್ರೆ ಅದು ಬೆಳೆನೇ ಬೆಳೆಯಂಗಿಲ್ಲ. ಅಲ್ಲಿ ಗೆರಸ ಅದನ್ನು ಬೇರೆ ಕಡೆಯಿಂದ ಮಣ್ಣು ಇದನ್ನೆಲ್ಲ ತಂದು ಹಾಕಿದಾಗ ಮಾತ್ರ ಆ ಭೂಮಿ ಬೆಳೆಯೋಕೆ ಸಾಧ್ಯ ಐತೆ. ಅಂದ್ರೆ ಅದಕ್ಕೆ ಫಲವತ್ತತೆ ಇಲ್ದನ ಬೆಳೆ ಹೆಂಗೆ ಬರ್ತೈತೆ. ಈಗ ಊಟ ಮಾಡಿದ್ರಲ್ಲ ಶಕ್ತಿ ಬರೋದ, ಹಂಗೆ ಭೂಮಿಗೂ ಕೂಡ ಅದಕ್ಕೆ ಏನು ಬೇಕಲ್ಲ ಅದನ್ನು ನಾವು ಕೊಟ್ಟುವಪ್ಪ ಅಂತಂದ್ರೆ ಅದು ನಮ್ಗೆ ಕೊಟ್ಟೆ ಕೊಡ್ತೈತಿ. ಯಾವುದಕ್ಕೂ ಭೂಮಿ ತಾಯಿ ಯಾರನ್ನು ಕೈ ಬಿಡಂಗಿಲ್ಲ. ಕೆಲವೊಬ್ರು ಅನ್ಬೋದು, ನೀ ಏನು ದೊಡ್ಡ ರೈತ, ನೀ ಏನು ಹೇಳತ್ತಿ, ಈಗ ಹೊಲ್ದಾಗ ಮಾಡತ್ತಿ ನೀನು, ನಾವೆಲ್ಲ ಮಾಡಿಬಿಟ್ಟದು, ಇದನ್ನೆಲ್ಲ ಏನು ಮಾಡಿದ್ರೆ ಉಪಯೋಗ ಆಗಂಗಿಲ್ಲ ಭೂಮಿಗೆ, ಈಗ ಗೊಬ್ಬರ ಕೊಡಬೇಕು, ಬೆಳೆ ತಗೊಳ್ಬೇಕು. ನಾನು ಏನಪ್ಪ ಅಂತಂದ್ರೆ ನನ್ನ ಕಬ್ಬುಗಳಿಗೆ ಡ್ರಿಚಿಂಗ್ ಜಾಸ್ತಿ ಒಂದೇ ಸಲ ಮಾಡೀನಿ. ಈಗ ನಂದು 1 ಎಕರೆ ಒಂದು ಸ್ವಲ್ಪ ಕಮ್ಮಿ ಐತಿ ಭೂಮಿ. ಕಮ್ಮಿ ಅಂದರೂ ಅದು 60 ಟನ್ ಒಳಗೆ ಹೊರಗೆ ಆಕೈತಿ. ಅಂದ್ರೆ ಕಬ್ಬು 35 ಗುಂಟೆ ಅಂದ್ರೆ 36 ಗುಂಟೆ ಐತಿ ಒಂದಲ್ಲ. ಅದಕ್ಕೆ ನಾನು ಕೊಟ್ಟಿದ್ದೆ 1 ಡೋಸ್ ಗೊಬ್ಬರ ಕೊಟ್ಟಾನೆ, ಒಮ್ಮೆ ಡ್ರಿಚಿಂಗ್ ಕೊಟ್ಟಾನೆ. ಹಾಕೋ ಟೈಮ್ದಾಗ 1.5 ಚೀಲ ತಳ ಗೊಬ್ಬರ ಕೊಟ್ಟೇನೆ. ಅಷ್ಟು ಕೊಟ್ಟಿದ್ದು ಬಿಟ್ಟರೆ ಅದಕ್ಕೆ ಬೇರೆ ಗೊಬ್ಬರ ಅನ್ಕ ನಾನು ತೋರಿಸಿಲ್ಲ. 60 ಟನ್ ಐತಿ. ಮುಂದೆ ಅದ ಹೊಲ್ದಾಗ ನಾನು ಅದಕ್ಕಿಂತ ಜಾಸ್ತಿ ತೆಗಿಬೇಕಂತ ನಂದು. ಅಂದ್ರೆ ಇನ್ನೊಬ್ಬರದ್ದು ಯಾರ್ದು ಅಳಗಾಲ ಬಡದ ಇನ್ನೊಬ್ರು ಮನಿ ಮುರಿದ ಮಾಡತ್ತಿಲ್ಲ. ಯಾಕಂದ್ರೆ ನಂದನ್ನು ನಾನು ಖರ್ಚು ಮಾಡ್ಕೊಂಡು ಮಾಡತ್ತಿದ್ದೆ. ಭೂಮಿ ತಾಯಿ ನಾವು ಹಾಕಿದ್ದನ್ನು ಅದಕ್ಕೆ ಸರಿಯಾದ ಹದಕ್ಕೆ ಕೊಟ್ರೆ ಯಾವುದೂ ಕೈ ಬಿಡಂಗಿಲ್ಲ, ನಮ್ಮನ್ನ ಕೈ ಹಿಡಿತಾಳೆ. ನಾವು ಆ ಭೂಮಿಗೆ ಹೆಂಗೆ ಕೊಡ್ತಲ್ಲ ಹಂಗೆ ನಮ್ಗೆ ಅದನ್ನು ಕೊಟ್ಟೆ ಕೊಡ್ತೈತಿ.
ಯಾಕಪ್ಪ ಅಂದ್ರೆ ಮುಂದಿನ ದಿನಮಾನಕ್ಕೆ ನಮ್ಗೆ ಭೂಮಿ ಅದೆಲ್ಲ ಉಳಿಬೇಕಪ್ಪ ಅಂತಂದ್ರೆ ನಾವು ಈಗಿರ್ತನ ಸ್ವಲ್ಪ ಆರ್ಗ್ಯಾನಿಕ್ ಆಗಿರುವಂಥ ವಸ್ತುಗಳನ್ನ ಬಳಕೆ ಮಾಡ್ಬೇಕು. ಆರ್ಗ್ಯಾನಿಕ್ ಅಂದ ಕೂಡಲೇ ಯಾರು ಮಾಡ್ತಾರ ಇದು ಮಾಡ್ತಾರ ಅದೇನು ಬಿಡೋಪ್ಪ ಅದರ ರಿಸಲ್ಟ್ ಗೊತ್ತಾಕೈತೋ ಇಲ್ಲೋ ಟಾನಿಕ್ ತಂದು ಬಡದು ಬಿಡೋಣ. ಈ ಟಾನಿಕ್ಗೆ 5,000 6,000 ಸಾವಿರಾರು ರೂಪಾಯಿ ಕೊಟ್ಟು ತರೋ ಬದಲಿ ಮನೆಯೊಳಗೆ ಇದ್ದಂಥದನ್ನ ಹಾಕಿ ಬಳಕೆ ಮಾಡಕ್ಕೆ ನೋಡಲ್ಲ ಅಂದ್ರೆ ಕೆಲಸ ಮಾಡಲ್ದನ ನಮ್ಗೆ ಅದ್ರ ಕಡೆ ಆಗಂಗಿಲ್ಲ ಅಂದ್ರೆ ನಿಮ್ಮ ಕಡೆ ಆಗಂಗೇ ಇಲ್ಲ. ನಾನು ಮಾಡ್ತೀನಿ ತಗೋದ್ರಿಂದ ನೋಡೋಣ ಸ್ವಲ್ಪ ಏನು ರಿಸಲ್ಟ್ ಕಮ್ಮಿ ಬರ್ತೈತೆ, ಏನು ಬಂದರೂ ಬರಲಿ, ಭೂಮಿನ ಉಳಿಸ್ಕೋಬೇಕು ಅಂತಾರೆ ನಾವು ಮಾಡಲೇಬೇಕು. ಇದೇ ಥರ ಭೂಮಿ ಬಗ್ಗೆ ಉಪಯೋಗ ಆಗುವಂಥ ಕೆಲಸಗಳಾಗಲಿ ಕೆಲವೊಂದಿಷ್ಟು ಇದನ್ನ ಮಾಡ್ತಿರ್ತಾನೆ. ಸಪೋರ್ಟ್ ಮಾಡಿರಿ. ಹಂಗೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡ್ಕೊರಿ. ಬೆಲ್ ಬಟನ್ ಆನ್ ಮಾಡ್ಕೊಂಬಿಡ್ರಿ. ಯಾಕೆ ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಅದು ವಿಡಿಯೋ ತಲುಪ್ತೈತಿ. ಮತ್ತು ವಿಡಿಯೋದಾಗ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾತಲ್ಲಿ ತಪ್ಪಿತರ ದಯವಿಟ್ಟು ಕ್ಷಮೆ ಇರಲಿ. ಬಾಯ್.